ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಜಕ್ಕೇರು ತಾಂಡಾದಲ್ಲಿ ನಡೆದಂತಹ ಹೃದಯ ವಿದ್ರಾವಕ ಘಟನೆಯೊಂದು ಇಡೀ ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿದೆ. ಹಣದ ವಿಚಾರಕ್ಕೆ ಹೆತ್ತ ತಾಯಿಯನ್ನೇ ಅಟ್ಟಾಡಿಸಿ ಕಲ್ಲಿನಿಂದ ಹೊಡೆದು ಪಾಪಿ ಪುತ್ರ ಕೊಲೆ ಮಾಡಿದ್ದಾನೆ. ಆತನನ್ನ ಪೊಲೀಸರು ಬಂಧಿಸಿದ್ದಾರೆ. ಮೃತ ಮಹಿಳೆಯನ್ನ ಚಂದವ್ವ ಅಂತ ಗುರುತಿಸಲಾಗಿದ್ದು, ಆರೋಪಿಯಾಗಿರುವುದು ಆಕೆಯ ಮೊದಲ ಪುತ್ರ ಕುಮಾರ್. ನಿನ್ನೆ ಸಂಜೆ ತಾಯಿ ಮಗನ ನಡುವೆ ಹಣದ ವಿಚಾರವಾಗಿ ತೀವ್ರ ವಾಗ್ವಾದ ನಡೆದಿದೆ. ಈ ವೇಳೆ ತಾಯಿಯನ್ನ ಎಳೆದಾಡಿ ಕೂದಲು ಹಿಡಿದು ಮನೆಯ ಪಕ್ಕದ ಸೇವಾಲಾಲ್ ಭವನದ ಬಳಿ ಕರೆದೊಯ್ದಂತಹ ಕುಮಾರ್ ಆಕೆಯ ತಲೆಗೆ ಕಲ್ಲು ಎತ್ತಿ ಹಾಕಿ ಬರ್ಬರವಾಗಿ ಹತ್ಯೆಗೈದಿದ್ದಾನೆ. ಚಂದವ್ವಗೆ ಒಟ್ಟು 6 ಜನ ಮಕ್ಕಳು ಇದ್ದು, 4 ಹೆಣ್ಣು ಮಕ್ಕಳು ಹಾಗೂ 2 ಗಂಡು ಮಕ್ಕಳು. ಒಬ್ಬ ಮಗನಿಗೆ ಮದುವೆಯಾಗಿದ್ದು, ಮತ್ತೋರ್ವ ಪುತ್ರ ಸಂತೋಷ್ ಜಕ್ಕೇರು ತಾಂಡಾದಲ್ಲೇ ಜೆಸಿಬಿ ಆಪರೇಟರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಆರೋಪಿ ಕುಮಾರ್ ತನ್ನ ಹೆಂಡತಿ ಹಾಗೂ ಮಕ್ಕಳೊಂದಿಗೆ ಬೆಂಗಳೂರಿನಲ್ಲಿ ವಾಸವಾಗಿದ್ನು. ಆದ್ರೆ ಕುಡಿತ ಮತ್ತು ಗಲಾಟೆಯ ಚಾಳಿ ಇದ್ದಂತಹ ಕಾರಣ ಕುಮಾರ್ ಇತ್ತೀಚೆಗೆ ಊರಿಗೆ ಮರಳಿದ್ದ. ಈ ವೇಳೆ ತಾಯಿಯಿಂದ 2 ಲಕ್ಷ ಹಣ ಕೇಳಿ ನಿರಂತರವಾಗಿ ಕಿರುಕುಳ ನೀಡ್ತಾ ಇದ್ದ. ಹಣ ಕೊಡದೆ ಇದ್ದಾಗ ಮನೆ ಮೇಲ್ಚಾವಣಿಯ ಶೀಟ್ ಒಡೆದು ಗಲಾಟೆಯನ್ನ ನಡೆಸಿದ್ದ ಎನ್ನಲಾಗಿದೆ. ಜಮೀನು ಮಾರಿಯಾದ್ರೂ ಕೂಡ ಹಣ ಕೊಡಬೇಕು ಅಂತ ತಾಯಿಗೆ ಬೆದರಿಕೆ ಹಾಕಿದ್ನಂತೆ ಹಾಗೂ ನಿನ್ನೆಯವರೆಗೆ ಡೆಡ್ಲೈನ್ ಕೂಡ ನೀಡಿದ್ದ. ನಿನ್ನೆ ಚಂದವ್ವ ನಿನ್ನ ತಮ್ಮ ಸಂತೋಷ್ ಮದುವೆ ಮಾಡಬೇಕಿದೆ, ಅದಕ್ಕಾಗಿ ಹಣ ಉಳಿಸಿಕೊಂಡಿದ್ದೇನೆ ಅಂತ ಹೇಳಿದ್ದಕ್ಕೆ ಕೋಪಗೊಂಡಂತಹ ಕುಮಾರ್ ತಾಯಿಯನ್ನೇ ನಡು ರಸ್ತೆಯಲ್ಲೇ ಎಳೆದಾಡಿ ಹೊಡೆದಾಡಿದ್ದಾನೆ. ಈಗ ಸ್ಥಳೀಯರು ಬಿಡಿಸೋಕೆ ಮುಂದಾದಾಗ ಅವರನ್ನ ಕೊಲ್ಲುವುದಾಗಿ ಬೆದರಿಕೆ ಹಾಕಿದ್ದಾನೆ. ಹೆತ್ತ ತಾಯಿಯನ್ನೇ ಕೊಲೆ ಮಾಡಿದ ಪಾಪಿ ಪುತ್ರನಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.